ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಮಸ್ಕಾರ ಎಲ್ರಿಗೂ. ಇವತ್ತು ಸಿಂಪಲ್ಲಾಗಿ ಕಾಮನ್ನಾಗಿ ಎಲ್ಲರ ಮನೆಯಲ್ಲೂ ಮಾಡೋದೆ, ಬಟ್ ನಾನು ಹೇಗೆ ಮಾಡಿದ್ದೀನಿ ಅಂತ ತೋರ್ಸೋಕ್ಕೋಸ್ಕರ ಇವತ್ತು ರವೆ ಉಪ್ಪಿಟ್ಟು ಮಾಡಿದ್ದೀನಿ. ಹಸಿ ಬಟಾಣಿ ಮತ್ತು ಆಲೂಗೆಡ್ಡೆ ಹಾಕಿ ಮಾಡಿರೋದು. ಇವಾಗ ನಾವು ಇದನ್ನು ಹೇಗೆ ಮಾಡೋದು ಮತ್ತು ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನೋಡಿ, ನಾನು ರವೆ ತೊಗೊಂಡಿದ್ದೀನಿ. ಅದು ಮಾಮೂಲಿ ಉಪ್ಪಿಟ್ಟು ರವೆ ತೊಗೊಂಡಿರೋದು, ಬನ್ಸಿ ರವೆ ತೊಗೊಂಡಿಲ್ಲ. ಇದನ್ನು ಬಂದು ನಾನು 2 ಕಪ್ ತೊಗೊಂಡಿರೋದು. ನಮ್ಮ ಮನೇಲಿ 3-4 ಜನಕ್ಕೆ ಬೇಕು, ಅದಕ್ಕೋಸ್ಕರ ನಾನು ಈ ಕಪ್ಪಲ್ಲಿ 2 ಕಪ್ ತೊಗೊಂಡಿದ್ದೀನಿ. ಇದನ್ನು ನಾನು ತುಪ್ಪದಲ್ಲಿ ಫ್ರೈ ಮಾಡ್ತೀನಿ. ಅದನ್ನು ನೆಕ್ಸ್ಟು ಹೇಗೆ ಫ್ರೈ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ನಾನು ಸಬ್ಬಕ್ಕಿ ಸೊಪ್ಪು ತೊಗೊಂಡಿರೋದು, ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಹಸಿ ಬಟಾಣಿ ತೊಗೊಂಡಿರೋದು ಸ್ವಲ್ಪ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಮತ್ತು ಸಣ್ಣದಾಗಿ 2 ಆಲೂಗೆಡ್ಡೆ ತೊಗೊಂಡಿರೋದು. ಆಲೂಗೆಡ್ಡೆನೂ ಅಷ್ಟೇ, ನಾನು ಈ ಹಸಿ ಬಟಾಣಿ ಹೇಗಿದೆಯೋ ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊತೀನಿ, ಅದು ಆಮೇಲೆ ತೋರಿಸ್ತೀನಿ. ಮತ್ತು ಸ್ವಲ್ಪ ಪುದೀನ, ಒಂದು 10-12 ಹಸಿಮೆಣಸಿನ್ಕಾಯಿ, 3 ಟೊಮೊಟೊ ತೊಗೊಂಡಿರೋದು. ಇದು ಬಂದು ಫಾರಮ್ ಟೊಮೊಟೊ ತೊಗೊಂಡಿರೋದು. ಮತ್ತು ಈರುಳ್ಳಿ 4 ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ನಿಂಬೆಹಣ್ಣು ತೊಗೊಂಡಿರೋದು, ನಿಂಬೆಹಣ್ಣು ಕಟ್ ಮಾಡಿ ಇಟ್ಟಿದ್ದೀನಿ, 1 ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪೇನು ತೊಗೊಂಡಿಲ್ಲ ನಾನು, ಯಾಕೆಂದರೆ ಸಬ್ಬಕ್ಕಿ ಸೊಪ್ಪು ಮತ್ತು ಪುದೀನ ಇರೋದ್ರಿಂದ ಕೊತ್ತಂಬರಿ ತೊಗೊಂಡಿಲ್ಲ. ಈಗ ಒಗ್ಗರಣೆಗೆ 5-6 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಬೇಕು, ಚೆನ್ನಾಗಿರುತ್ತೆ. ಮತ್ತು ನೋಡಿ, ತುಪ್ಪ ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ. ಇವಾಗ ಪಾತ್ರೆಗೆ ನಾನು ತುಪ್ಪ ಹಾಕ್ಬಿಟ್ಟು ರವೆನ ತುಪ್ಪದಲ್ಲಿ ಫ್ರೈ ಮಾಡ್ಕೋತೀನಿ. ನಾವು ಈ ರೀತಿ ತುಪ್ಪ ಹಾಕಿ ರವೆ ಹುರಿದ್ಬಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ. ಲೋ ಫ್ಲೇಮಲ್ಲೇ ನಾನು ಹುರಿತಾ ಇರೋದು. ಇವಾಗ ಇದು ಫ್ರೈ ಆಗಲಿ, ಅಷ್ಟರೊಳಗೆ ಪಾತ್ರೆಗೆ ನಾನು 5-6 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿದ್ದಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಈಗ ನೆಕ್ಸ್ಟು 1/4 ಟೇಬಲ್ ಸ್ಪೂನ್ ಸಾಸಿವೆ ಮತ್ತು 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ. ಮತ್ತು ಇದಾದಮೇಲೆ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ತೋರಿಸಿದ್ನಲ್ಲ, ಅದನ್ನು ಹಾಕೋತಾ ಇರೋದು. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ನೀವು ಖಾರ ನೋಡಿ ತೊಗೊಳ್ಳಿ, ನಾವು ಸ್ವಲ್ಪ ಖಾರ ಬೇಕು, ಅದಕ್ಕೋಸ್ಕರ ನಾನು ಅದು ತೊಗೊಂಡಿರೋದು. ಮತ್ತು ಈರುಳ್ಳಿನೂ ಅಷ್ಟೇ, ನೀವು ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ 4 ಈರುಳ್ಳಿ ತೊಗೊಂಡಿರೋದು ನಾನು. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಹಾಕೋತೀನಿ. ಶುಂಠಿ ಮತ್ತು ಪುದೀನ ಹಾಕಿದ್ಮೇಲೆ 2 ಫ್ರೈ ಆದಮೇಲೆ ಟೊಮೊಟೊ ಮತ್ತು ತರಕಾರಿ ಹಾಕೋತೀನಿ. ಆ ಟೊಮೊಟೊ ತರಕಾರಿ ಹಾಕಿರೋದು ವಿಡಿಯೋ ಬಂದು ನನಗೆ ಮಿಸ್ ಆಗಿದೆ, ಅದಕ್ಕೋಸ್ಕರ ತೋರ್ಸೋಕ್ಕಾಗಿಲ್ಲ. ಪುದೀನ ಹಾಕಿದ್ಮೇಲೆ ಡೈರೆಕ್ಟು ಮಸಾಲೆದೇ ಬರುತ್ತೆ. ನೋಡಿ, ಈ ರೀತಿ ಆಗಿದೆ, ಬೆಂದಿದೆ ಸ್ವಲ್ಪ. ನಾನು ನೀರು ಉಪ್ಪಿಟ್ಟಿಗೆ ಫಸ್ಟೇ ನಾನು ಕಾಯಿಸಿಟ್ಕೊಂಡಿದ್ದೀನಿ. ತುಪ್ಪ ಬೌಲ್ ಇತ್ತಲ್ಲ, ಆ ತುಪ್ಪದ ಬೌಲಿಗೆ ನೀರು ಹಾಕ್ಬಿಟ್ಟು ಅದನ್ನೇ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ, ಅದನ್ನೇ ಹಾಕೋತಾ ಇರೋದು. ಇವಾಗ ನೋಡಿ, ಚೆನ್ನಾಗಿ ಕುದ್ದಿದೆ, ಅದಕ್ಕೆ ಇವಾಗ ರವೆ ಹಾಕೋತಾ ಇದ್ದೀನಿ. ರವೆನೂ ಅಷ್ಟೇ, ನೀವು ನಾನು ಫಸ್ಟೇ ಹೇಳ್ದಂಗೆ ತುಪ್ಪದಲ್ಲಿ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನೇನು ಮಾಡ್ತೀನಿ, ಲೋ ಫ್ಲೇಮಲ್ಲೇ ತಿರುಗಿಸ್ಬಿಟ್ಟು ಚೆನ್ನಾಗಿ ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ. ನಾನು ಈ ಕನ್ಸಿಸ್ಟೆನ್ಸಿ ಇದ್ದಾಗಲೇ ನಾನು ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಳ ಮುಚ್ಚಿಬಿಡ್ತೀನಿ. ಅದು ಚೆನ್ನಾಗಿ ಒಳಗಡೆ ಅಷ್ಟು ಸಾಫ್ಟಾಗಿ ಬರುತ್ತೆ. ಫೈನಲಿ ನೋಡಿ, ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ಏನಂದರೆ, ನಾವು ಸಬ್ಬಕ್ಕಿ ಸೊಪ್ಪು ಮತ್ತು ಹಸಿ ಬಟಾಣಿ ಹಾಕಿರೋದ್ರಿಂದ ಮಾಮೂಲಿ ರವೆ ಉಪ್ಪಿಟ್ಟು ತಿಂದ ಆ ಫೀಲ್ ಇರೋಲ್ಲ, ಬೇರೆ ಥರನೇ ಇರುತ್ತೆ. ಅದರಲ್ಲೂ ಮೇಯ್ನು ನಾವು ತುಪ್ಪದಲ್ಲಿ ರವೆ ಫ್ರೈ ಮಾಡಿರ್ತೀವಲ್ಲ, ಟೇಸ್ಟು ಸೂಪರಾಗಿರುತ್ತೆ. ದಯವಿಟ್ಟು ನೀವು ಮನೇಲಿ ಟ್ರೈ ಮಾಡಿ. ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಿದ್ದೀರಾ, ನಮ್ಮ ವೀಡಿಯೋಗಳನ್ನೆಲ್ಲ ವಾಚ್ ಮಾಡ್ತಿದ್ದೀರಾ, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್